ಗಾರ್ಡನ್ ಸಿಟಿ ಅಂತ ಕರೆಸಿಕೊಳ್ತಿದ್ದ ಬೆಂಗಳೂರು ಇದೀಗ ಕಾಂಕ್ರೀಟ್ ಸಿಟಿ ಆಗ್ತಿದೆ. ಇರೋ ಹಸಿರನ್ನ ಉಳಿಸ್ಕೋಬೇಕು ಅಂತ ಎಷ್ಟೇ ಪಣ ತೊಟ್ರೂ ಅದು ಸಾಧ್ಯ ಆಗ್ತಿಲ್ಲ. 16 ವರ್ಷಗಳ ಮರಗಳನ್ನ ರಕ್ಷಣೆ ಮಾಡೋ ಜವಾಬ್ದಾರಿ ಹೊತ್ತಿರೋ ಜಿಪಿಎ ಇದೀಗ ಮರಗಳ ಅಸಲಿಯತ್ತನ್ನ ತಿಳಿಯೋಕೆ ಮುಂದಾಗಿದ್ದು ಭಯಾನಕ ವಿಚಾರಗಳು ಹೊರಬಿದ್ದಿವೆ. ಜಿಬಿಎ ವ್ಯಾಪ್ತಿಯಲ್ಲಿದೆಯಂತೆ ಬರೋಬ್ಬರಿ 21 ಲಕ್ಷ ಮರಗಳು. ಶೇಕಡ 14ರಷ್ಟು ಮರಗಳು ಅಪಾಯದ ಹಂತದಲ್ಲಿವೆಯಂತೆ. ಬೆಂಗಳೂರಿನಲ್ಲಿ ಸಣ್ಣ ಮಳೆಗೆ ಸಾಕಷ್ಟು ಅನಾಹುತಗಳು ಆಗ್ತಿರೋದನ್ನ ನೋಡ್ತಾ ಇರ್ತೀವಿ. ಇದನ್ನ ಮನಗಂಡ ಹೈಕೋರ್ಟ್ ನಗರದಲ್ಲಿರುವ ಟ್ರೀಗಳ ಸರ್ವೆ ನಡೆಸಿ ಅಂತ ಅಂದಿನ ಬಿಬಿಎಂಪಿಗೆ ಸೂಚಿಸಿತ್ತು. ಅದರಂತೆ 2025ರಲ್ಲಿ ಟ್ರೀ ಸರ್ವೆ ಅಂದ್ರೆ ಮರಗಳ ಗಣತಿ ಕಾರ್ಯವನ್ನ ಆರಂಭ ಮಾಡಲಾಗಿತ್ತು. ಅದರಂತೆ ಒಂದು ಮರ ಗಣತಿ ಮಾಡಲು 22 ರೂಪಾಯಿ ಖರ್ಚು ಮಾಡಿ ನಡೆಸಿರೋ ಸರ್ವೆ ಶೇಕಡ 80ರಷ್ಟು ಪೂರ್ಣಗೊಂಡಿದೆ. ಜಿಬಿಎನೇ ನೀಡ್ತಿರೋ ಲೆಕ್ಕದ ಪ್ರಕಾರ 21 ಲಕ್ಷ ಮರಗಳಿವೆಯಂತೆ. ಟ್ರೀ ಸರ್ವೆ ಹೈಲೈಟ್ಸ್: ಒಂದು ಮರ ಸರ್ವೆ ನಡೆಸೋಕೆ ಜಿಬಿಎ 22 ರೂಪಾಯಿ ವೆಚ್ಚ. ಅಪಾಯದ ಅಂಚಿನಲ್ಲಿದೆಯಂತೆ 500ಕ್ಕೂ ಹೆಚ್ಚು ಮರಗಳು. ಅಪಾಯದಲ್ಲಿರುವ 2000ಕ್ಕೂ ಹೆಚ್ಚು ಮರದ ಕೊಂಬೆಗಳು. 250ಕ್ಕೂ ಹೆಚ್ಚು ಮರಗಳು ಟೊಳ್ಳಾಗಿದ್ದು ಅಪಾಯಕ್ಕೆ ಆಹ್ವಾನ. 150ಕ್ಕೂ ಹೆಚ್ಚು ಮರಗಳು ಕೀಟಬಾಧೆ ಮತ್ತು ರೋಗಗಳಿಗೆ ತುತ್ತು. 2000ಕ್ಕೂ ಹೆಚ್ಚು ಮರಗಳ ಬುಡಗಳು ಕಾಂಕ್ರೀಟ್ನಿಂದ ದುರ್ಬಲ. ಉದ್ದೇಶ ಅಂದ್ರೆ ಯಾವ ನಗರ ಪಾಲಿಕೆಯಲ್ಲಿ ಎಷ್ಟು ಮರಗಳಿವೆ, ಯಾವ ಜಾತಿಗೆ ಸೇರಿದ ಮರಗಳು ಎಷ್ಟಿವೆ ಅನ್ನೋದನ್ನ ಅರಿಯಲು ಇದು ಸಹಾಯಕ. ಹಾಗೇನೆ ಪ್ರತಿಯೊಂದು ಮರವನ್ನ ಸರ್ವೆ ಮಾಡುವಾಗ ಜಿಯೋ ಟ್ಯಾಗಿಂಗ್ ಮಾಡ್ತಿದ್ದು ಮರಗಳ ಆಯಸ್ಸಿನ ಬಗ್ಗೆ ಅರಿಯಲು ಸಹಾಯಕವಾಗುತ್ತಂತೆ. ಇದಕ್ಕಿಂತ ಮುಖ್ಯವಾಗಿ ಪ್ರತಿ ಬಾರಿ ಮಳೆ ಬಂದಾಗ ಅಲ್ಲಲ್ಲಿ ಬೀಳೋ ಮರದ ಕೊಂಬೆಗಳಿಂದ ಆಗ್ತಿರೋ ಅನಾಹುತಕ್ಕೆ ಬ್ರೇಕ್ ಹಾಕಲು ಇದು ಸಹಾಯಕವಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಉಲ್ಲಾಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.